ಹಲೋ ಎವ್ರಿವನ್. ನಾವು ಈ ಕ್ಷೇತ್ರಕ್ಕೆ ಬಂದಿರೋದು ಇದು ಶ್ರೀ ತಾಯಿ ಚಾಮುಂಡೇಶ್ವರಿ ಬಸವಪುರ ಪುಣ್ಯಕ್ಷೇತ್ರ. ಗೌಡ್ಗೆರೆ ವಿಲೇಜ್ ಬರುತ್ತೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ ಬರುತ್ತೆ ಕರ್ನಾಟಕದಲ್ಲಿ. ಇಲ್ಲಿನ ತಾಯಿ ಚಾಮುಂಡೇಶ್ವರಿ ಸ್ಟ್ಯಾಚು ಪ್ರಪಂಚದ ಮೊಟ್ಟಮೊದಲನೆಯ ಪಂಚಲೋಹದ ವಿಗ್ರಹ ಆಗಿದೆ. 60 ಅಡಿ ಎತ್ತರ, 35,000 kg ಇದೆ. ಈ ಸನ್ನಿಧಿಗೆ ಬಂದು ಸೇರೋಷ್ಟರಲ್ಲಿ ನಮಗೆ ಸಂಜೆ 6:30 ಆಗಿತ್ತು. ಅಲ್ಲಿಂದ ಒಳಗಡೆ ಬಂದು ಮೂಲ ವಿಗ್ರಹ ಇರೋ ದೇವಸ್ಥಾನದ ಗರ್ಭಗುಡಿಗೆ ಹೋಗೋಣ ಅಂತ ಹೊರಟ್ವಿ. ನೀವೇ ನೋಡ್ಬೋದು, ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಕಟ್ಟಿರುವಂಥ ಹರಕೆ ಕಾಯಿಗಳಿದೆ. ಈ ತಾಯಿಗೆ ಬಂದು ಬೇಡಿಕೊಂಡು ಇಲ್ಲಿ ಪ್ರದಕ್ಷಿಣೆ ಹಾಕಿ ಇಷ್ಟು ವಾರ ಬರ್ತೀವಿ ಅಂತ ಸಂಕಲ್ಪ ಮಾಡಿ ಬಂದು ಪ್ರದಕ್ಷಿಣೆ ಹಾಕಿ ಕಟ್ಟಿರುವಂಥ ಕಾಯಿಗಳು, ಹರಕೆ ಕಾಯಿಗಳು. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಜನ ನಂಬಿ ಈ ತಾಯಿಗೆ ಬಂದು ಹರಕೆ ಕಟ್ಟಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡಿದ್ದಾರೆ ಅಂತ ನೀವೇ ನೋಡ್ಬೋದು. ಇದು ಮೂಲ ಗರ್ಭಗುಡಿ, ಮೂಲ ದೇವರಿರುವಂಥದ್ದು ಗರ್ಭಗುಡಿ. ಒಳಗಡೆ ಬಿಡಲ್ಲ ವಿಡಿಯೋ ಮಾಡೋದಕ್ಕೆ, ಸೊ ಫೋಟೋ ಹಾಕಿದ್ದೀನಿ, ನೋಡ್ಬೋದು ತಾಯಿನ. ಇಲ್ಲಿ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಬಂದರೆ ಹಿಂಭಾಗದಲ್ಲೇ ಗರ್ಭಗುಡಿಯ ಹಿಂಭಾಗದಲ್ಲೇ ಕೆಳಗಡೆ ಕಾರ್ಯಸಿದ್ಧಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಇತ್ತೀಚೆಗೆ 1-1.5 ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಇಲ್ಲಿ ಭಕ್ತಾದಿಗಳು ಅವರು ಒಂದು ಕಾಯಿನ್ ಕಚ್ಚಿಸಿ ಅಲ್ಲಿ ಅವ್ರ ಕೋರಿಕೆಗಳನ್ನ ಬೇಡ್ಕೊಳ್ತಾರೆ. ಈಡೇರುತ್ತೆ ಅನ್ನೋದೇ, ಆದರೆ ಆ ಕಾಯಿನ್ ಕಚ್ಕೊಳ್ಳುತ್ತೆ ಅನ್ನೋ ಇಲ್ಲಿ ನಂಬಿಕೆ ಇದೆ. ನನ್ನ ಮಕ್ಕಳು ಕೂಡ ಟ್ರೈ ಮಾಡಿದ್ರು. ಅಲ್ಲಿಂದ ತಾಯಿ ಚಾಮುಂಡೇಶ್ವರಿ ಸ್ಟ್ಯಾಚು ಇರೋ ಜಾಗಕ್ಕೆ ನಾವು ಹೊರಟ್ವಿ. ತಾಯಿ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾಳೆ. ಹಾಗೆ ಈ ವಿಗ್ರಹನ ದಾನಿಗಳು ದಾನ ಮಾಡಿದಂತಹ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಪಂಚಲೋಹದ ವಸ್ತುಗಳಿಂದನೇ ಕಟ್ಟಲಾಗಿದೆ. ಇವರು ಯಾವುದೇ ಫಂಡ್ ಆಗಲಿ ಏನು ರೇಸ್ ಮಾಡಿಲ್ಲ. ದಾನಿಗಳು ನೀಡಿರುವಂಥದ್ದನ್ನೇ ಬಳಸಿ ಮಾಡಿರುವಂಥ ವಿಗ್ರಹ ಇದು. 60 ಅಡಿ ಎತ್ತರದ ವಿಗ್ರಹ. ಹರಕೆ ಕಾಯನ್ನು ಇಲ್ಲಿ ತಗೊಂಬಂದು ತಾಯಿ ಹತ್ರ ಪಾದದಲ್ಲಿಟ್ಟು ಪೂಜೆ ಮಾಡಿಸಿ ತೊಗೊಂಡೋಗಿ ಪ್ರದಕ್ಷಿಣೆ ಹಾಕಿ ಬಸಪ್ಪನ ಸುತ್ತ ಪ್ರದಕ್ಷಿಣೆ ಹಾಕಿ ಕಟ್ತಾರೆ. ಇಲ್ಲಿ ಕಟ್ಟಿದಂತಹ ಕಾಯಿಗಳಿರ್ಬೋದು, ಇಲ್ಲಾಂದರೆ ಬಂದಂಥ ಭಕ್ತಾದಿಗಳಿರ್ಬೋದು, ಅವರ ನಂಬಿಕೆ ಎಷ್ಟಿರ್ಬೋದು ಅಂತ ನೀವೇ ನೋಡಿ. ಸಾವಿರಾರು ಜನ ಸಾವಿರಾರು ಕಾಯಿಗಳನ್ನ ಕಟ್ಟಿದ್ದಾರೆ. ಆ ತಾಯಿ ಮಹಿಮೆನೇ ಆಗಿದೆ. ಸೊ ನಾವು ಇಲ್ಲಿ ಬಂದು ಬೇಡಿಕೊಂಡು ಕೈ ಮುಗ್ದು ಬಸಪ್ಪ ಇರೋ ಜಾಗಕ್ಕೆ ಹೊರಟ್ವಿ. ಇಲ್ಲಿರೋ ಬಸಪ್ಪನ ವಿಶೇಷ ಏನಂದರೆ, ನಾವೇನೇ ಕೋರಿಕೊಂಡು ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿ ಪಾದ ಕೇಳಿದ್ರೆ ಬಲಭಾಗದಿಂದ ಪಾದ ಕೊಡುತ್ತೆ, ಇಲ್ಲಾಂದರೆ ದಾಟುತ್ತೆ, ಬಲಗಾಲಿಂದ ದಾಟುತ್ತೆ. ನಾವು ಬಂದ ಸಂಜೆ ತುಂಬ ಹೊತ್ತು ಆಗಿದ್ದರಿಂದ ಬಸಪ್ಪ ದರ್ಶನ ಮಾಡಿ ಕೋರಿಕೆಗಳನ್ನು ಕೇಳಿಕೊಂಡು ಸ್ವಾಮಿ ದರ್ಶನ ಪಡ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡು. ಅಲ್ಲಿಂದ ಹೊರಡಬೇಕಾದ್ರೆ ಬಸಪ್ಪನಿಗೆ ಹುಲ್ಲನ್ನು ಹಾಕ್ತಿದ್ರು. ಅದನ್ನು ನೋಡಿಕೊಂಡು ನನ್ನ ಮಕ್ಕಳನ್ನ ಕರ್ಕೊಂಡು ಪಕ್ಕದಲ್ಲೇ ಇರೋ ಮ್ಯೂಸಿಯಂ ಇದೆ. ತಾಯಿ ಚಾಮುಂಡೇಶ್ವರಿಯ ಕೆಳಭಾಗದಲ್ಲೇ ಇದೆ. ಇಲ್ಲಿ ಟಿಕೆಟ್ ಬರೀ 50 ರೂಪಾಯಿ ದೊಡ್ಡವ್ರಿಗೆ, 15 ವರ್ಷದ ಮೇಲ್ಪಟ್ಟವರಿಗೆ, ಮಕ್ಕಳಿಗೆ ಎಂಟ್ರಿ ಫ್ರೀ ಇರುತ್ತೆ. ನಮ್ಮ ಹಳೆ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವಂಥ ಪ್ರತಿಯೊಂದು ಸ್ಟ್ಯಾಚು ಆಗಿರ್ಬೋದು, ಕವಿಗಳ ಸ್ಟ್ಯಾಚು, ಹಾಗೆ ನಮ್ಮ ನಟರ ಸ್ಟ್ಯಾಚು, ಅಪ್ಪು ಬಾಸ್ ಅವ್ರದ್ದಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಿರ್ಬೋದು, ವಿಷ್ಣುವರ್ಧನ್ ಅವ್ರದ್ದು, ಪ್ರತಿಯೊಬ್ಬರದ್ದು ಸ್ಟ್ಯಾಚುಗಳನ್ನ ಅಲ್ಲಿ ಮಾಡಿದರು. ಹಾಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ನವದುರ್ಗೆಯರದ್ದು ಸ್ಟ್ಯಾಚುಗಳು ಇದೆ. ಅವರನ್ನು ಪ್ರತಿಷ್ಠಾಪನೆ ಮಾಡಿದರು. ಅಂದರೆ ನೋಡೋದಕ್ಕೆ ನವದುರ್ಗೆಯರು ಒಂದೊಂದು ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟ್ನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ನಮ್ಮ ಪರಂಪರೆ ಏನಿದೆ ಅದನ್ನು ಉಳಿಸ್ಕೊಂಡು ಬರೋವಂಥ ಕಾರ್ಯ ಮಾಡಿದ್ದಾರೆ. ನವದುರ್ಗೆಯರನ್ನು ಮುಗಿಸಿ ಮುಂದಕ್ಕೆ ಬರ್ತಾ ಇದ್ದಾಗ ಅಲ್ಲಿ ನೀವೇ ನೋಡ್ಬೋದು, ತಾಯಿ ಕರ್ನಾಟಕ ಮಾತೆ ವಿಗ್ರಹವನ್ನು ಕೂಡ ಮಾಡಿದ್ದಾರೆ. ಅಲ್ಲಿಂದ ಕೈಲಾಸ ಥರ ಥೀಮ್ನಲ್ಲಿ ಕೂಡ ಶಿವ, ಪಾರ್ವತಿ, ನಂದಿ ಪ್ರತಿಯೊಬ್ಬರದೂ ಕೈಲಾಸ ಪರ್ವತದಲ್ಲಿ ಇರೋ ಹಾಗೆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಪೂರ್ತಿ ಡೀಟೇಲ್ಡ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ, ಮ್ಯೂಸಿಯಂನ ಪೂರ್ತಿ ಡೀಟೇಲ್ಡ್ ವಿಡಿಯೋ. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದರೆ ಅನ್ನದಾಸೋಹ ನಡೆಯುವಂಥ ಜಾಗದಲ್ಲಿದ್ವಿ. ಇಲ್ಲಿ ನೀವು ನೋಡ್ಬೋದು, ತಾಯಿ ಸನ್ನಿಧಿಯಲ್ಲಿ 24 ಗಂಟೆ 7 ದಿನ ಕೂಡ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಭಕ್ತಾದಿಗಳಿಗೆ ಎಷ್ಟೊತ್ತಿಗೆ ಬಂದರೂ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಒಲೆಯಲ್ಲಿ ಯಾವತ್ತೂ ಆರಿದ್ದೇ ಇಲ್ಲ. ಪ್ರತಿ
ಗಂಟೆಗೂ ಇಲ್ಲಿ ಅನ್ನ ಬೇಯ್ತಾನೇ ಇರುತ್ತೆ. ಭಕ್ತಾದಿಗಳು ದಾನ ಮಾಡೋರು ದಾನ ಮಾಡ್ಬೋದು. ಅನ್ನ ಇಲ್ಲ ಅನ್ನೋ ಮಾತೇ ಇಲ್ಲ ಈ ಸನ್ನಿಧಿಯಲ್ಲಿ. ಇಷ್ಟು ವಿಶಾಲವಾದ ಊಟದ ಹಾಲ್ ಮಾಡಿದರು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಸಾದ ಹಾಕಿಸ್ಕೊಳ್ಬೋದು. ಎಲ್ಲ ಎಷ್ಟು ಬೇಕೋ ಹೊಟ್ಟೆ ತುಂಬ ತಿನ್ಬೋದು. ಆದರೆ ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರಸಾದ ಕೂಡ ಅಷ್ಟೇ ರುಚಿಯಾಗಿತ್ತು. ಇಲ್ಲಿ ಊಟ ಮುಗಿದ ನಂತರ ದಾನಿಗಳು ಬೇಕಾದರೆ ದಾನ ಮಾಡ್ಬೋದು. ನಮಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳು ಪ್ರಸಾದ ತಿಂದರು. ಅಲ್ಲಿಂದ ಮುಂದಕ್ಕೆ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ದಯವಿಟ್ಟು ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನದಾತೋ ಸುಖೀ ಭವ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಈ ಜಾಗದ ಮ್ಯೂಸಿಯಂ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. Thanks for watching Footprints of Janu Monu channel. Do subscribe our channel.